ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪುಷ್ಪ ಮಾತಾಡ್ತಾ ಇರೋದು. ಎಲ್ಲ ಇದ್ರೆ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಅತ್ತಿಗೆಯವರು ಅಂದರೆ ನಮ್ಮ ಯಜಮಾನ್ರ ಅಕ್ಕ ಇದ್ದಾರಲ್ಲ, ಅವರು ಏನೋ ಹರಕೆ ಕಟ್ಕೊಂಡಿದ್ರಂತೆ. ಹಾಗಾಗಿ ಇಡೀ ಫ್ಯಾಮಿಲಿ ಎಲ್ಲ ಕರ್ಕೊಂಡೋಗಿ ಪೂಜೆ ಮಾಡ್ಸೋಕ್ಕೆ ಅಂತ ಕರ್ಕೊಂಡೋಗಿದ್ರು. ನಾವು ಹೋಗಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಕೆಳಗಡೆ ಬಂದಮೇಲೆ ಅಂದರೆ ವೀಡಿಯೋ ಫೋಟೋಗಳನ್ನು ತಗೊಳ್ಳೋಣ ಅಂದ್ಬಿಟ್ಟು ನಾವು ವೀಡಿಯೋ ಫೋಟೋಗಳನ್ನು ಕವರ್ ಮಾಡ್ತಾಯಿದ್ವಿ. ಆವಾಗ ನಮ್ಮ ಅತ್ತಿಗೆಯವ್ರು ಏನು ಮಾಡಿದ್ರು, ನೀವು ಹೋಗ್ರಮ್ಮ ನಾವು ಬರ್ತೀವಿ ಪೂಜೆ ಮಾಡಿಸ್ಕೊಂಡು ಅಂತ ಅಂದ್ಬಿಟ್ಟು ನಾವು ಪೂಜೆ ಮಾಡಿಸ್ಕೊಂಡು ಕೆಳಗಡೆ ಇಳಿತಾ ಇದ್ವಿ. ಆವಾಗ ನಮ್ಮ ಅತ್ತಿಗೆ ಪೂಜೆ ಸಾಮಾನು ತಗೊಂಡು ಅವರು ಪೂಜೆ ಮಾಡ್ಸೋಕ್ಕೆ ಅಂತ ಅವರು ಕೆಳಗಡೆ ಹೋದರು. ನಾವು ಇದು ಅಡುಗೆ ಮಾಡೋಕ್ಕೆ ಪ್ಲೇಸ್ ನೋಡೋಕ್ಕೆ ಅಂತ ನಾವು ಕೆಳಗಡೆ ಇಳಿತಾ ಇದ್ವಿ. ಕೆಳಗಡೆ ಇಳಿದ್ಬಿಟ್ಟು ನಾವು ಬಂದ್ವಿ ಗೈಸ್. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ಮಾಡ್ತಿದಾರಲ್ಲ, ದಿಸ್ ಇಸ್ ಟೂ ಮಚ್ ದೇವಸ್ಥಾನಕ್ಕೆ ಬಂದು ಈ ಥರ ಎಲ್ಲ ಮಾಡ್ತಾರೆ. ಯಾರು ಅಂತ ಪ್ಲೇಸ್ ತೊಳೆದೋಸ್ಲಾ ನಾವು ವೀಡಿಯೋ ಬರ್ತಿರ್ಬೇಕಾದ್ರೆ ನಮ್ಮ ಅತ್ತಿಗೆ ಅಳಿಯ ನೋಡಿ ಗೈಸ್, ಇವರು ದೇವಸ್ಥಾನಕ್ಕೆ ಬಂದು ಬ್ಲಾಗ್ ಮಾಡ್ತಾಯಿದ್ದಾರೆ ಅಂತ ರೇಗಿಸಿದ್ರು. ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡು ಕೆಳಗಡೆ ಬಂದ್ವಿ. ಈಗ ನಮ್ಮ ಅತ್ತಿಗೆಯವರೆಲ್ಲ ಪೂಜೆ ಮಾಡ್ಸೋಕ್ಕೆ ಅಂತ ಅವರು ಮೇಲ್ಗಡೆ ಇದ್ದರು. ಅವ್ರ ಜೊತೆಗೆ ನಾನು ಪೂಜೆ ಆದಮೇಲೆ ಮತ್ತೆ ಅವ್ರ ಜೊತೆಗೆ ಹೋದೆ. ಏಕೆಂದರೆ ಅವರು ದೇವಸ್ಥಾನಕ್ಕೆ ಹೋಗಿ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಅವ್ರ ಜೊತೆಗೇ ಹೋಗ್ಬಿಟ್ಟು ಮತ್ತೆ ಅವರು ದೇವಸ್ಥಾನ ಗರ್ಭಗುಡಿಗೆ ಹೋದರು. ನಾನು ವಾಪಸ್ ಇಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಕೆಳಗಡೆ ಆಟೋ ಹತ್ರ ನಿಂತಿದ್ರು. ಹಾಗಾಗಿ ನಾನು ಅಲ್ಲಿಗೆ ಬಂದೆ. ಅಲ್ಲಿಗೆ ಬಂದು ನಾವೇನು ಮಾಡಿದ್ವಿ, ಅಡುಗೆ ಮಾಡೋದಕ್ಕೆ ಪ್ಲೇಸ್ ನೋಡೋಕ್ಕೋಸ್ಕರ ನಾವು ಹೋದ್ವಿ. ಅಲ್ಲಿ ಕೆಳಗಡೆ ಕಾವಲಿ ಇದೆ, ಅಂದರೆ ದೊಡ್ಡ ಕಾವಲಿ ಇದೆ. ಅಲ್ಲಿ ನಾವು ಅಡುಗೆ ಮಾಡೋದಕ್ಕೆ ಅಲ್ಲಿ ಹಾಕ್ಕೊಂಡ್ವಿ. ಅಲ್ಲಿ ಹಾಕೊಂಡ್ಮೇಲೆ ಇಲ್ಲಿ ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ತಾ ಕೂತಿದ್ರು. ಬಟ್ ನನ್ನ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ, ಬೇಕೋ ಬೆನ್ನು ಸೇರ್ತಿತ್ತು ಅಂತ ನಾನು ಹಾಗೆ ಸುಮ್ಮನೆ ಕೂತ್ಬಿಟ್ಟೆ. ನಮ್ಮ ಅತ್ತಿಗೆ ಸೊಸೆಯರೆಲ್ಲ, ಅತ್ತಿಗೆ ಮಗಳು, ಅತ್ತಿಗೆ ಸೊಸೆಯರೆಲ್ಲ ತರಕಾರಿ ಎಲ್ಲ ಕಟ್ ಮಾಡ್ತಿರು. ಈ ಕಡೆ ಗ್ಯಾಸ್ ಹಚ್ಚೋಕ್ಕೆ ಅಂತ ಪ್ರಯತ್ನ ಪಡ್ತಿರು. ಗಾಳಿಗೆ ಏನಾಯ್ತಿತ್ತು, ಅದು ಗ್ಯಾಸೇ ಹತ್ತಿರಲಿಲ್ಲ. ಗಾಳಿ ಬಂತು ಅಂದರೆ ಸಾಕು, ಬೆಂಕಿ ಪಟ್ಟಣ ಕಿರಿದ್ರೆ ಕೆಟ್ಟೇ ಹೋಗ್ತಿತ್ತು. ಆಗ ಅಲ್ಲಿರೋ ಒಬ್ಬ ಮುದುಕಿ ಪಾಪ ಬಂದು ಸುತ್ತ ಟವಲ್ ಹಿಡಿದು ನಮಗೆ ಗ್ಯಾಸ್ ಹಚ್ಕೊಟ್ಲು. ಹಾಗಾಗಿ ನಮ್ಮ ಅತ್ತಿಗೆರೆಲ್ಲ ಎಲ್ಲರೂ ಸೇರ್ಕೊಂಡು ಅಡುಗೆ ಮಾಡಿದ್ರು. ಈ ಕಡೆ ಗಂಡಸರೆಲ್ಲ ಕೂತ್ಕೊಂಡು ಫ್ರೀ ಫೈರ್ ಏನೋ ಆಡ್ತಾ ಕೂತಿದ್ದಾರೆ. ಮಕ್ಕಳು ಮರಿ ಕಟ್ಕೊಂಡು ಆಡ್ತಾಯಿದ್ರು. ಇಲ್ಲ ನಮ್ಮ ಅತ್ತಿಗೆರೆಲ್ಲ ಅಡುಗೆ ಮಾಡ್ತಾಯಿದ್ರು. ನಾವು ಆಮೇಲೆ ನಾವೇನು ಮಾಡಿದ್ವಿ, ಇಲ್ಲಿ ಕೂತ್ಕೊಂಡು ಏನು ಮಾಡೋದು ಸುಮ್ಮನೆ ಅಂತ ಅಂದ್ಬಿಟ್ಟು ಹಾಗೆ ಕಾವಲಿ ಹತ್ರ ಹೋದ್ವಿ. ಕಾವಲಿ ಹತ್ರ ವೀಡಿಯೋ ಮಾಡ್ಕೊಂಡು ಫೋಟೋ ಎಲ್ಲ ತಗೊಂಡು ಬಂದ್ವಿ ಗೈಸ್. ಯಾಕೋ ಒಂದು ಸ್ವಲ್ಪ ವಾಯ್ಸ್ ಹೊರಟೋಗಿದೆ. ನಿಂತ್ಕೊಳ್ಳಿ, ಫೋಟೋ ತೆಗಿಯೋಕ್ಕೂ ಬರಲ್ಲ ಅಂತೀರಲ್ರಿ. ಟೋಪಿ ತೆಗೀರಿ. ನಮ್ಮ ಯಜಮಾನ್ರು ಫೋಟೋ ತಗೊಳ್ಳೋಣ, ವೀಡಿಯೋ ತಗೊಳ್ಳೋಣ ಬನ್ನಿ ಅಂತಂದರೆ ಬರಲ್ಲ ಅಂತ ಬೈದು, ಸರಿ ಹೋಗಲಿ ಇವ್ರು ಯಾವುದಕ್ಕೂ ಬರಲ್ಲ ಅಂದ್ಬಿಟ್ಟು ನಾನೇ ಒಬ್ಬಳೇ ನೀರಲ್ಲಿ ಆಟ ಆಡ್ತಿದ್ದೆ. ಅಷ್ಟೊತ್ತಿಗೆ ನನ್ನ ಮಗಳು ಬಂದು ನಮ್ಮದು ಸ್ವಲ್ಪ ವೀಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಅವಳು ನೀರಲ್ಲಿ ಸುಮಾರು ಹೊತ್ತು ಆಟ ಆಡಿದ್ರು, ಫೋಟೋಗಳೆಲ್ಲ ತಗೊಂಡ್ರು. ಆಮೇಲೆ ನಮ್ಮ ಅಕ್ಕ ಊರ್ಗಿತ್ತಿ ಬಂದರು. ಅವರು ನೀರು ತೊಗೊಂಡ್ರು. ಯಾವುದಕ್ಕೆ ಇಲ್ಲಿ ಅಂದ್ಬಿಟ್ಟು ಒಂದು ಬಿಂದಿಗೆ ನೀರು ತೊಗೊಂಡು ಹಾಗೆ ನಾವು ಹೂವಿನ ತೋಟಗಳು ಚೇಂಜ್ ಮಾಡ್ತಾ ತುಂಬ ಸುಂದರವಾಗಿತ್ತು. ವೀಡಿಯೋ ಮಾಡ್ಕೊಂಡ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.